ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ವರ್ಲಕೊಂಡ ಶಿವಕುಮಾರ್ ಸಂಪಾದಕತ್ವದ ಸ್ಕಂದಗಿರಿ ವಾಣಿ ಪತ್ರಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ, ಸ್ಕಂದಗಿರಿ ವಾಣಿ ಸ್ಕಂದಗಿರಿಯಷ್ಟು ಎತ್ತರಕ್ಕೆ ಏರಲಿ. ಶಿವಕುಮಾರ್ ಪತ್ರಿಕೋದ್ಯಮದಲ್ಲಿ ಬೆಳೆದು ಬಂದ ದಾರಿ ನಿಜಕ್ಕೂ ಅಭಿನಂದನೀಯ. ಆತ ಛಲದಿಂದ, ನಂಬಿಕೆಯಿಂದ ಪತ್ರಿಕೆ ಬೆಳೆಸುವ ನಿರೀಕ್ಷೆ ಇದೆ. ತಡವಾದರೂ ವಾಸ್ತವ ತಿಳಿಸುವ ಕೆಲಸಗಳು ಮಾಧ್ಯಮಗಳು ಮಾಡಬೇಕು. ಟಿಆರ್ಪಿಗಾಗಿ ಆತುರದಿಂದ ಸುದ್ದಿ ಮಾಡುವುದು ಬೇಡ ಎಂದು ಸುಬ್ಬಾರೆಡ್ಡಿ ಸಲಹೆ ನೀಡಿದರು. ಪ್ರಿಂಟ್ ಮೀಡಿಯಾ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಈ ಒಂದು ಪತ್ರಿಕೆ ಈ ಜಿಲ್ಲೆಯಲ್ಲಿರೋ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಿ, ರಾಜ್ಯದಲ್ಲಿರುವಂಥ ಸಮಸ್ಯೆ ಬೆಳಕು ಚೆಲ್ಲಿ ಬಡವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಒಂದು ಪತ್ರಿಕೆ ಕೆಲಸ ಮಾಡಬೇಕು ಅಂತ ಅವ್ರಿಗೊಂದು ಕಿವಿ ಮಾತನ್ನು ಹೇಳುತ್ತಾ, ಹಾಗೆ ಈ ಪತ್ರಿಕೆ ಇಡೀ ನಾಡಿನಲ್ಲಿ ಪ್ರಚಾರ ಆಗಿ ಒಳ್ಳೆ ಸ್ಕಂದಗಿರಿ ಮಟ್ಟಕ್ಕೆ ಹೋಗಬೇಕು ಅಂತ ನಾನು ಸಂದರ್ಭದಲ್ಲಿ ಹಾರೈಸ್ತೀನಿ. ಪತ್ರಕರ್ತರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಎಂ ಜಯರಾಮ್ ಮಾತನಾಡಿ, ಪ್ರಸ್ತುತ ಕಾಲಘಟ್ಟದಲ್ಲಿ ಪತ್ರಿಕೆ ಮಾಡುವುದು ಸುಲಭದ ಮಾತಲ್ಲ. ಆದರೂ ಜಿಲ್ಲೆಯಲ್ಲಿ ಮತ್ತೊಂದು ಸ್ಥಳೀಯ ಪತ್ರಿಕೆ ಉದಯಿಸಿರುವುದು ಶ್ಲಾಘನೀಯವಾಗಿದ್ದು, ಶೋಷಿತರ ಪರ ಪತ್ರಿಕೆ ಕೆಲಸ ಮಾಡಲಿ ಮತ್ತು ಜಿಲ್ಲೆಯಲ್ಲಿ ಪತ್ರಿಕೆ ಬೆಳೆಯಲಿ ಎಂದು ಹಾರೈಸಿದರು. ಪತ್ರಕರ್ತರ ಸಂಘದ ಅಧ್ಯಕ್ಷ ವಿ ರವಿಕುಮಾರ್ ಸೇರಿದಂತೆ ಇತರರು ಈ ವೇಳೆ ಮಾತನಾಡಿದರು. ಪ್ರಸಾರ ಸಂಖ್ಯೆಯನ್ನು ಕೂಡ ಹೊಂದಿದೆ. ಆಂದೋಲನ ಆಗ್ಬೋದು, ಪ್ರಜಾಪ್ರಗತಿ ಆಗ್ಬೋದು, ಕೆಲವೊಂದು ಪತ್ರಿಕೆಗಳು ರಾಜ್ಯ ಮಟ್ಟದ ಪತ್ರಿಕೆಗಳನ್ನ ಮುಗಿಸುವ ರೀತಿ ಬೆಳೆದಿದೆ. ಅದರ ಶ್ರಮ ಕೊಡಬೇಕಾಗುತ್ತೆ. ಆ ಮುಂದೆಲ್ಲ ಕೂಡ ಹಿನ್ನೆಲೆಯಲ್ಲಿ ಶಿವಕುಮಾರ್ ಅವರು ಇಟ್ಟಿರ್ತಕ್ಕಂಥ ಹೆಜ್ಜೆ ಸುಗಮವಾಗಿರುವಂತಹ ಶಿಸ್ತ ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮ ಕ್ಷೇತ್ರಕ್ಕೂ ಕೂಡ ಕಳಂಕ ಏನು ತಪ್ಪಿಲ್ಲ, ಕಳಂಕ ಕೂಡ ಅಂಟಿಕೊಂಡಿದೆ. ಈ ಕಳಂಕದಿಂದ ಹೊರಬಂದು ಪತ್ರಿಕೆಗಳನ್ನ ನಡೆಸಿ ಜನಸಾಮಾನ್ಯರು, ರವಿ ಹೇಳಿದ್ರೆ ಶೋಷಿತರು ಅಂದ್ರೆ ಯಾವುದೋ ಒಂದು ವರ್ಗ, ಒಂದು ಸೀಮಿತ ಅಲ್ಲ, ಯಾರಿಗೆ ಧ್ವನಿ ಇಲ್ಲ ಧ್ವನಿ ಕೊಡ್ತಕ್ಕಂಥ ಒಂದು ಕೆಲಸ ಆಗಬೇಕು. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.